ಇನ್ನು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಷರತ್ತುಬದ್ಧ ಅನುಮತಿ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಸಮಯ ಇದೆ ಆರ್ಎಸ್ಎಸ್ ಪಥಸಂಚಲನಕ್ಕೆ. ಸೊ ಕಾಲಾವಕಾಶವನ್ನು ಈಗಾಗಲೇ ನಿಗದಿ ಮಾಡಲಾಗಿದೆ. ಸೊ 3:30 ನಂತರ ಪಥಸಂಚಲನ ಆರಂಭವಾಗಿ ಒಂದು ಸಮಾವೇಶ. ಸೊ ಅಲ್ಲಿಗೆ ಮಾತ್ರ ಸೀಮಿತವಾಗಿರಬೇಕು. ಅದು 300 ಜನ ಮಾತ್ರ ಭಾಗಿಯಾಗಬೇಕು. ಹೊರಗಿನವ್ರು ಯಾರೂ ಕೂಡ ಬರಬಾರ್ದು. ಯಾರು ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿದ್ದಾರೆ ಅಂಥವ್ರು ಮಾತ್ರ RSS ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಸುಮಾರು 300 ಗಣವೇಷಧಾರಿಗಳಿಗೆ ಅವಕಾಶ ಇದೆ. ಹಾಗೆ ಕೋರ್ಟ್ ಪರ್ಮಿಷನ್ ಕೊಟ್ಟಿರೋ ಹಾಗೆ 50 ಬ್ಯಾಂಡ್ ಸಿಬ್ಬಂದಿ ಮಾತ್ರ ಅವಕಾಶ, 50 ಬ್ಯಾಂಡ್ ಸೆಟ್ಗಳು ಮಾತ್ರ ಅಲ್ಲಿ ಬಳಸಬೇಕು ಅಂತೇಳಿ ಪೊಲೀಸರ ಕಾರ್ಯಕ್ಕೆ ಯಾವುದೇ ರೀತಿ ಅಡ್ಡಿ ಪಡಿಸಬಾರ್ದು ಅನ್ನುವಂಥದ್ರ ಬಗ್ಗೆ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಎಲ್ಲಿ ನಿಗದಿಪಡಿಸಿದಾರೋ ಪಥಸಂಚಲನಕ್ಕೆ ಮಾರ್ಗ ಅಲ್ಲಿ ಮಾತ್ರ ಸಾಗಬೇಕು. ಅದು ಬಿಟ್ಟು ನಾನು ಬೇರೆ ಕಡೆಗೆ ಡೈವರ್ಷನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಪಥಸಂಚಲನಕ್ಕೆ ಈಗ ಕೊಟ್ಟಿರುವಂಥದ್ದು ಷರತ್ತುಬದ್ಧ ಅನುಮತಿ. ಸೊ ಹಾಗಾಗಿ ಆ ಷರತ್ತುಗಳನ್ನು ಉಲ್ಲಂಘಿಸೋ ಹಾಗಿಲ್ಲ. ಚಿತ್ತಾಪುರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ CCTVಗಳನ್ನು ಹಾಕಿದ್ದಾರೆ. ಸೊ ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಹಿತಕರ ಘಟನೆಗಳು ಯಾವುದೇ ರೀತಿಯಾಗಿ ನಡಿಬಾರ್ದು ಅನ್ನೋಂಥದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ. 44 CCTV, 12 ಪೊಲೀಸರು ಪುರಸಭೆಯಿಂದ ಹಾಕಿರೋದಿಲ್ಲ. ಸೊ ಹೀಗೆ 1.5 ಕಿಲೋಮೀಟರ್ ಪಥಸಂಚಲನ ನಡೆಯುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಸೊ ಅಲ್ಲಿಗೆ ಮಾರ್ಗ ಕೂಡ ಫಿಕ್ಸ್ ಆಗಿದೆ. ಅಲ್ಲಲ್ಲಿ ಮಾತ್ರ ಅವರು ಪಥಸಂಚಲನವನ್ನು ನಡೆಸಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಪಹರೆಯನ್ನು ಈಗ ಅಲ್ಲಿ ಹಾಕಲಾಗಿದೆ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ದತ್ತಾತ್ರೇಯ, ಈಗ ಇನ್ನೇನು ಮಧ್ಯಾಹ್ನ ಇರುವಂತಹ ಒಂದು ಪಥಸಂಚಲನ ಸಿದ್ಧತೆಗಳು ಹೇಗಾಗಿವೆ? ಪೊಲೀಸರು ಕೂಡ ಈಗ ಹೇಗೆ ಪಹರೆಯನ್ನ ಟೈಟ್ ಮಾಡಿದ್ದಾರೆ? ಏನೆಲ್ಲ ವ್ಯವಸ್ಥೆಗಳಿವೆ ಈಗ ಸದ್ಯಕ್ಕೆ ದತ್ತಾತ್ರೇಯ? ರೆಹಮಾನ್, ಕಳೆದ 1 ತಿಂಗಳಿನಿಂದ ನಡೀತಾ ಇರತಕ್ಕಂಥ ಹಗ್ಗ ಜಗ್ಗಾಟ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಮೊನ್ನೆ ಏನು ನವೆಂಬರ್ 13ರಂದು ಕಲಬುರಗಿ ಹೈಕೋರ್ಟ್ ಅಂಗಳದಲ್ಲಿ ವಿವಾದ ಬಗೆಹರಿತು. ಖುದ್ದು ಕಲಬುರಗಿ ಜಿಲ್ಲಾಡಳಿತ ಮತ್ತು ಚಿತ್ತಾಪುರ ತಾಲೂಕು ಆಡಳಿತ RSS ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 3:30ರಿಂದ ಸಂಜೆ 5:15ರವರೆಗೆ ಈ ಒಂದು ಪಥಸಂಚಲನ ನಡೆಯುತ್ತೆ. ಕೆಲವೊಂದು ಷರತ್ತುಗಳನ್ನು ಕೂಡ ಈಗಾಗಲೇ ತಾಲೂಕು ಆಡಳಿತ ವಿಧಿಸಿರ್ತಕ್ಕಂಥದ್ದು. ಕೇವಲ 300 ಜನ ಗಣವೇಷಧಾರಿಗಳು ಭಾಗಿಯಾಗಬೇಕು ಮತ್ತು 50 ಜನ ಬ್ಯಾಂಡ್ ವಾದಕರು, ಅಂದರೆ RSS ಪರಿಮಿತಿಯಲ್ಲಿ ಅದು ಘೋಷ್ ವಾದಕರನ್ನು ಬಳಸಬೇಕು. ಇದೆಲ್ಲವೂ ಸೇರಿದಂತೆ ಮತ್ತೆ ಯಾರೂ ಕೂಡ ಭಾಷಣಕಾರರಾಗಿರ್ಬೋದು ಮತ್ತು ಹೊರ ಜಿಲ್ಲೆಯವರಿಗೂ ಕೂಡ ಯಾವುದೇ ತರನಾಗಿ ಅವಕಾಶ ಇರುವುದಿಲ್ಲ ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿರ್ತಕ್ಕಂಥದ್ದು. ಸದ್ಯ ನಾನು ಚಿತ್ತಾಪುರ ಪಟ್ಟಣದಲ್ಲಿರ್ತಕ್ಕಂಥದ್ದು ರೆಹಮಾನ್. ಈಗಾಗಲೇ RSS ಕೂಡ ಇನ್ನು ಕೆಲವೇ ಕ್ಷಣಗಳ, ಅಂದರೆ ಮಧ್ಯಾಹ್ನ 3:30 ಗಂಟೆಗೆ ಏನು ಆರಂಭ ಆಗುತ್ತೆ ಪಥಸಂಚಲನ, ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಡೀ ಚಿತ್ತಾಪುರ ಪಟ್ಟಣದಾದ್ಯಂತ ಏನಂತಾರೆ ಸಂಪೂರ್ಣವಾಗಿ ಕೇಸರಿ ಬಾವುಟಗಳನ್ನು ಕಟ್ಟುವುದರ ಮೂಲಕ ಏನಂತಂದರೆ ಚಿತ್ತಾಪುರ ಪಟ್ಟಣವನ್ನು ಕೇಸರಿಮಯ ಮಾಡಿರ್ತಕ್ಕಂಥದ್ದು. ಇದು ಒಂದು RSS ಏನು ತಯಾರಿ. ಆದರೆ ಇನ್ನೊಂದು ಕಡೆ ಏನಂತಾರೆ ಯಾವುದೇ ಸಣ್ಣ ಪ್ರಮಾಣದ ಕೂಡ ಲೋಪದೋಷಗಳಾಗಬಾರ್ದು ಮತ್ತು ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಇಡೀ ಚಿತ್ತಾಪುರ ಪಟ್ಟಣದಾದ್ಯಂತ ಏನಂತಾರೆ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು 42ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಸದ್ಯ ಚಿತ್ತಾಪುರ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಏನಂತಂದರೆ ಇಡೀ ಪಟ್ಟಣದಾದ್ಯಂತ ಹಾಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥ ಪಥಸಂಚಲನ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂಥ ಪಥಸಂಚಲನ. ಹೀಗಾಗಿ ಇಡೀ ರಾಷ್ಟ್ರದ ಕಣ್ಣು ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು. ಯಾಕೆಂತಂದರೆ ಮಧ್ಯಾಹ್ನ 3:30ರಿಂದ ಸಂಜೆ 5:15ರ ಏನು ವೇಳೆ ಇದೆ, ಆ ವೇಳೆ ನಡೀತಕ್ಕಂಥ ಪಥಸಂಚಲನ ಏನಿದೆ, ಆ ಪಥಸಂಚಲನದತ್ತ ಇಡೀ ರಾಷ್ಟ್ರದ ಕಣ್ಣು ನೆಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಬಂದೋಬಸ್ತ್ ಹೆಜ್ಜೆ ಹೆಜ್ಜೆಗೂ ಕೂಡ ತೀವ್ರವಾಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಪೊಲೀಸ್ ಬಂದೋಬಸ್ತ್ ಶುರುವಾಗಿರ್ತಕ್ಕಂಥದ್ದು. ಚಿತ್ತಾಪುರ ಪಟ್ಟಣದ ಏನು ಸಂಪರ್ಕ ಕಲ್ಪಿಸಿರ್ತಕ್ಕಂಥ 4 ದಿಕ್ಕುಗಳೇನಿದ್ದಾವೆ, ಆ 4 ದಿಕ್ಕುಗಳಿಗೂ ಕೂಡ ಆ ಪೊಲೀಸ್ ನಾಕಾಬಂದಿಯನ್ನು ಹಾಕಿರ್ತಕ್ಕಂಥದ್ದು. ಯಾಕೆಂತಂದರೆ ಹೊರಗಿನವರು ಯಾರೂ ಕೂಡ ಬರಬಾರ್ದು ಅನ್ನುವಂಥ ಒಂದು ಉದ್ದೇಶ ಮತ್ತು ಯಾವುದೇ ರೀತಿಯಾದಂಥ ಸಣ್ಣ ಪ್ರಮಾಣದ ಲೋಪದೋಷಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಖುದ್ದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಸದ್ಯ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ರೆಹಮಾನ್. ಥ್ಯಾಂಕ್ ಯು ದತ್ತಾತ್ರೇಯ.